ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಲಾಸ್ಟ್ ವಿಡಿಯೋನೇ ಕಂಟಿನ್ಯೂ ಆಗಿರುತ್ತೆ. ಬೆಳಗ್ಗೆ ಪೂಜೆ ತನಕ ವೀಡಿಯೋ ಹಾಕಿದ್ದೆ. ಯಾರಾದರೂ ನೋಡಲಿಲ್ಲ ಅಂದರೆ ಮೇಲೆ ಐ ಕಾರ್ಡಲ್ಲಿ ಆ ವಿಡಿಯೋ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟು ಪೂಜೆ ಆದಮೇಲೆ ಸ್ಯಾರಿ ಚೇಂಜ್ ಮಾಡಬಾರ್ದು ಅಂತಲೇ ಆ ಸ್ಯಾರಿ ಹಾಕ್ಕೊಂಡಿದ್ದು. ಇನ್ನು ಸ್ಕೂಲ್ ಹತ್ರಕ್ಕೆ ಹೋಗಬೇಕಿತ್ತು ಮಗನ ಕರ್ಕೊಂಬರೋಕ್ಕೆ, ಅದಕ್ಕೆ ಚೇಂಜ್ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡೆ. ಇನ್ನು ಅಡುಗೆ ಮನೇಲಿ ಕೆಲಸ ಶುರು ಅಲ್ವಾ, ಪೂಜೆ ಆದ ತಕ್ಷಣ. ಹಬ್ಬದ ಊಟ ಏನಾದರೂ ಮಾಡಬೇಕಲ್ಲ. ನಾನು ಈ ಸಲ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವು, ಕಾಳುಗೊಜ್ಜು ಮತ್ತು ಹೆಸರುಬೇಳೆ ಪಾಯಸ. ಯಾವಾಗಲೂ ಶಾವಿಗೆ ಪಾಯಸ ಮಾಡ್ತಾನೆ ಇರ್ತೀನಿ. ತುಂಬ ದಿನ ಆಗಿತ್ತು ಹೆಸರುಬೇಳೆ ಪಾಯಸ ಮಾಡಿ. ಹೆಸರುಬೇಳೆ ಪಾಯಸ, ಅನ್ನ, ತಿಳಿ ಸಾಂಬಾರು, ಮಾಮೂಲಿ ಚಕ್ಲಿ, ಕೋಡುಬಳೆ, ಕರ್ಜಿಕಾಯಿ ಎಲ್ಲ ಇತ್ತು. ಮತ್ತು ಒಂದು ಸ್ವಲ್ಪ ಬಜ್ಜಿ ಮಾಡಿಬಿಟ್ಟು ಹಾಗೆಯೇ ಒಬ್ಬಿಟ್ಟು ಮಾಡೋಣ ಅಂಥೇಳಿ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದು. ಇನ್ನು ನಮ್ಮ ಅಡುಗೆ ಮುಗಿಯೋತ್ತಿಗೆ 3 ಗಂಟೆ ಆಗೋಗ್ಬಿಟ್ಟಿತ್ತು. ನಾವು ಸ್ಟಾರ್ಟ್ ಮಾಡ್ಕೊಂಡಾಗ 11 ಗಂಟೆ 11:15 ಆಗಿತ್ತನೋ. 3 ಗಂಟೆಗೆಲ್ಲ ಮುಗೀತು. ಅಷ್ಟೊತ್ತಿಗೆ ತಂಗಿ ಕೂಡ ಬಂದಳು, ಅವಳನ್ನು ಕರ್ಕೊಂಬಂದ್ವಿ. ಇವಾಗ ಅವರು ಕೂಡ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಕಿಚನಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಯಾವಾಗ ಬಿಸಿ ಪಲಾವು ಮತ್ತು ಗೊಜ್ಜು ಪಾಯಸ ಮಾಡಿದ್ವಲ್ಲ, ಅವರು ಮಧ್ಯಾಹ್ನ ಟೈಮ್ ಅವ್ರು ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಇವು ಯಾಕೋ ಬೆಳಗ್ಗೆಯಿಂದ ತಿಂಡಿ ಸರಿಯಾಗಿ ತಿನ್ನೋಕ್ಕೆ ಆಗಿರಲಿಲ್ಲ, ಅದಕ್ಕೆ ಹೊಟ್ಟೆ ಸೀತಾ ಇತ್ತು. ಆವಾಗ ಕೂತ್ಕೊಂಡು ಊಟ ಮಾಡಿ ಇದೊಂದು ಸ್ವಲ್ಪ ಸ್ಪೇಸ್ ಖಾಲಿ ಇತ್ತಲ್ಲ, ಇಲ್ಲಿಗೆ ಈ ಥರ ಡೆಕೋರೇಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಇನ್ನು ಈ ಆರ್ಟಿಫಿಷಿಯಲ್ ಫ್ಲವರ್ ಎಲ್ಲ ಆಗೇ ಇತ್ತು, ಎಲ್ಲೂ ಯೂಸ್ ಮಾಡಿರಲಿಲ್ಲ ಈ ಸಲ. ಅದಕ್ಕೇ ಇಲ್ಲಾದರೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಔಟ್ಸೈಡ್ ಒಂದು ಸ್ವಲ್ಪ ಹಾಕಿ ಇಲ್ಲೊಂದು ಹಾಗೇ ಹಾಕ್ತಾಯಿದ್ದೆ. ಓಪನ್ ಇದೆ, ಬನ್ನಿ ಬನ್ನಿ. ಹಾಯ್, ಕೂತ್ಕೊಳ್ಳಿ. ಅಮ್ಮ ಚಾಪೆ ತಗಮ್ಮ. ಬನ್ನಿ 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 ಬನ್ನಿ. ಚಾಪೆ ರೂಪಂಟಿ ಇಲ್ಲಿ. ರೂಪಂಟಿ ಏಕೆ? ಹಬ್ಬದ ದಿನಗಳಲ್ಲಿ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಆವತ್ತು ಟೈಮ್ ಕೂಡ ಬೇಗನೆ ಹೋಗಿರುತ್ತೆ. ಇವರೆಲ್ಲ ಬೇಗ ಒಂದು ಸ್ವಲ್ಪ 5:30 ಹಂಗೆ ಬರ್ತೀವಿ. ಅವ್ರಿಗೆ ಬೇರೆ ಕೆಲಸ ಏನು ಇತ್ತು ಅಂಥೇಳಿ ಒಂದು ಸ್ವಲ್ಪ ಬೇಗನೆ ಬರ್ತೀವಿ ಅಂದರು. ಅವರು ಬರೋ ಅಷ್ಟೊತ್ತಿಗೆ 5:30 ಆಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ವ. ಟೈಮ್ 6 ಗಂಟೆ ಆಗಿತ್ತು. ಇನ್ನು ಸಂಜೆ ಟೈಮಲ್ಲಿ ದೀಪ ಹಚ್ಚೋಣ, ಅವ್ರು ಇದ್ದಾಗಲೆಲ್ಲ ಆರತಿ ಮಾಡ್ಬೋದು ಅಂತೇಳಿ ನಾನು ಕೂಡ ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಎಷ್ಟೊಂದು ಅಲಂಕಾರ, ಎಷ್ಟೊಂದು ಶೃಂಗಾರ, ಏನೆಂದು ಬಳಲಿ ಅಮ್ಮ ನಿನ್ನ, ಏನೆಂದು ಬಳಲಿ ಅಮ್ಮ ನಿನ್ನ, ಏನೆಂದು ಬಳಲಿ ಅಮ್ಮ. ಚಂಡಿ ಚಾಮುಂಡಿ ನೀನು, ಕಾಳಿ ಕಾಮಾಕ್ಷಿ ನೀನು, ಚಂಡಿ ಚಾಮುಂಡಿ ನೀನು, ಕಾಳಿ ಕಾಮಾಕ್ಷಿ ನೀನು. ಹೇ ಕನಕಾಂಬರಿ ಕಮಲದ ಮೊಗದವಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ.
ಇನ್ನು ಸಂಜೆ ಆಗ್ತಾ ಆಗ್ತಾ ಹಾಗೆ ಒಬ್ಬೊಬ್ಬರೇ ಫ್ರೆಂಡ್ಸು ಬರೋಕ್ಕೆ ಶುರು ಆದರು. ಇನ್ನು ಕೆಲವರು ಹೋಗ್ತಾಯಿದ್ರು, ಕೆಲವರು ಬರ್ತಾಯಿದ್ರು, ಇನ್ನು ಕೆಲವರು ಫೋಟೋ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿದ್ದರು. ಒಂದು 2-3 ಜನ ನನಗೂ ಗೊತ್ತಿತ್ತು ಅವ್ರು ಇರಲ್ಲ. ಕೆಲವ್ರು ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿದರು. ಇನ್ನು ಕರೆದವ್ರು ಯಾರೂ ಮಿಸ್ ಮಾಡಿರಲಿಲ್ಲ, ಎಲ್ಲ ಬಂದಿದ್ದರು. ನಾನಿಲ್ಲಿ ತುಂಬ ಜನ ಬಂದಿದ್ದು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಅವ್ರು ಬಂದಾಗ ಮಾತಾಡಿಸ್ತಾ ಇರ್ತೀವ, ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿರುತ್ತೆ. ಇನ್ನು ಅವತ್ತಂತೂ 2 ನಿಮಿಷ ಚಾರ್ಜ್ ಹಾಕೊಳ್ಳೋದು, ಮೊಬೈಲ್ ತಗೊಂಡು ವೀಡಿಯೋ ಮಾಡೋದು, ಅದೇ ಥರ ಆಗೋಗ್ತಿತ್ತು. ಇಲ್ಲಿ ಎಲ್ಲ ಬಂದು ಹೋದಾದ್ಮೇಲೆ ನಮ್ಮ ತಂಗಿ ಪಾಪ ಎಲ್ಲ ಆಟ ಆಡ್ತಾ ಇದ್ದಾಳೆ. ಎಲ್ಲರೂ ಬಂದಾಗ ಅಕ್ಷತೆ ಆಗ್ತಾ ಇದ್ದಾರಲ್ಲ, ಅದನ್ನು ನೋಡ್ಕೊಬಿಟ್ಟಿದ್ದಾಳೆ. ಬರ್ತಾಳೆ ಅಕ್ಷತೆ ಹಾಕ್ತಾಳೆ, ಬರ್ತಾಳೆ ಅಕ್ಷತೆ ಹಾಕ್ತಾಳೆ, ಹಾಗೆ ಮಾಡ್ತಾಯಿದ್ಲು. ಲಾಸ್ಟಿಗೆ ಇಲ್ಲಿ 9 ಗಂಟೆ ಆಗೋಗಿತ್ತು. ಕದಲಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ಒಂದು ಸಲ ಆರತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಕದಲಿಸೋದು. ಅದಕ್ಕೆ ಇಲ್ಲಿ ಆರತಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿಕೊಂಡು ಆರತಿ ಮಾಡ್ಕೊಳ್ತಾ ಇದ್ದೆ. ಆರತಿ ಎಲ್ಲ ಮಾಡಿಬಿಟ್ಟು ದೃಷ್ಟಿ ಕೂಡ ತೆಗಿತಾ ಇದ್ದೀನಿ. ಎಲ್ಲರೂ ಬಂದು ಎಲ್ಲ ನೋಡ್ಕೊಂಡೋಗಿರ್ತಾರಲ್ಲ, ದೇವರಿಗೂ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟಿ ಕೂಡ ತೆಗಿತಾ ಇದ್ದೆ. ಈ ಸಲ ನನ್ನದೇ ದೃಷ್ಟಿಯಾಗಿರಬೇಕು ನಮ್ಮನೆ ಲಕ್ಷ್ಮಿಗೆ. ನನಗೆ ಅದು ಸೀರೆ ಉಡಿಸಿದಂತೂ ಈ ಸಲ ನಂಗೆ ಸಖತ್ ಇಷ್ಟ ಆಗಿಬಿಟ್ಟಿತ್ತು. ನಾನೇ ಎಷ್ಟು ಸಲ ಫೋಟೋದಲ್ಲಿ ನೋಡ್ತಾ ಇದ್ದೆ. ಹಾಗೆ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಉಡಿಸಿದ್ದೀರಾ ಅಂತ ಹೇಳ್ಬಿಟ್ಟು. ಆಮೇಲೆ ಇವಾಗ ಇದು 2 ವೀಡಿಯೋ ಪ್ರಿಪ್ರೇಷನ್ ವೀಡಿಯೋ ಮತ್ತು ಬೆಳಗ್ಗೆ ಪೂಜೆದೆಲ್ಲ ವೀಡಿಯೋ ಹಾಕಿದ್ನಲ್ಲ, ಆವಾಗ ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಸ್ಟ್ಯಾಂಡ್ ಎಲ್ಲಿ ಬೈ ಮಾಡಿದ್ರಿ? 3 ಸ್ಟೆಪ್ ಸ್ಟ್ಯಾಂಡು ಮತ್ತು ಲಕ್ಷ್ಮಿ ಸ್ಟ್ಯಾಂಡು ಅದೆರಡನ್ನೂ ಒಬ್ಬರ ಹತ್ರನೇ ತೊಗೊಂಡಿದ್ದು. ನಮ್ಮನೆ ಫ್ರೆಂಡ್ ಹತ್ರ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಅವರು ಸೇಲ್ ಕೂಡ ಮಾಡ್ತಾರೆ. ನಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. 3 ಸ್ಟೆಪ್ ಸ್ಟ್ಯಾಂಡು ಬಂದು 7500 ಆಗುತ್ತೆ. ಲಕ್ಷ್ಮಿ ಸ್ಟ್ಯಾಂಡ್ ತೊಗೊಂಡು ನಾನು 3 ಇಯರ್ಸ್ ಆಯಿತು. ಅದು ಬಂದು 3000 ಅನಿಸುತ್ತೆ, ನನಗೆ ಸರಿಯಾಗಿ ನೆನಪಿಲ್ಲ. ಇನ್ನು ನೈಟ್ ಎಲ್ಲ ಕದಲಿಸಿದ್ನಲ್ಲ, ಇವಾಗ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲ ಎತ್ತಿಡೋಣ ಅಂತ ಹೇಳಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ.
ಪೂಜೆ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಎಲ್ಲ ಎತ್ತಿಟ್ಕೊಂಡೆ. ಇವಾಗ ಸ್ಯಾರಿನೆಲ್ಲ ನೀಟಾಗಿ ಗುಂಡ್ಪಿನೆಲ್ಲ ಹಾಕಿರ್ತೀನಲ್ಲ ಅದನ್ನು ನಿಧಾನಕ್ಕೆ ಬಿಚ್ಕೊಂಡು ಸ್ಯಾರಿ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಕೇಳ್ತಾಯಿದ್ರು, ನೀವು ಚೊಂಬ ಇಟ್ಬಿಟ್ಟು ಉಡ್ಸಿದ್ರಾ ಅಥವಾ ಬಿನ್ಗೆ ಇಟ್ಟಿದ್ರಾ, ಹೇಗೆ ಉಡ್ಸಿದ್ರಿ, ನೀವು ಎಲ್ಲಿಗೆ ಅದನ್ನು ಟಕ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ಪ್ರಿಪ್ರೇಷನ್ ವೀಡಿಯೋದಲ್ಲಿ ಇದು ಮೆಮೊರಿ ಫುಲ್ ಆಗಿಬಿಟ್ಟು ವೀಡಿಯೋ ಆನ್ ಮಾಡಿದ್ದೆ ಉಡಿಸ್ಬೇಕಿದ್ರೆ, ಅದು ಮೆಮೊರಿ ಫುಲ್ ಆಗಿತ್ತಲ್ಲ, ವಿಡಿಯೋ ರೆಕಾರ್ಡೇ ಆಗಿರಲಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಅದರಲ್ಲಿ ಆ್ಯಡ್ ಮಾಡಿದ್ದೆ. ಇವಾಗ ನಾನು ಬಿಚ್ಚುತ್ತಾ ಇದ್ದೀನಲ್ಲ, ನಾನು ಎಲ್ಲೆಲ್ಲಿ ಟಕ್ ಮಾಡಿದ್ದೆ, ನಾನು ಚೊಂಬಿಟ್ಟಿನ ಬಿನ್ಗೆ ಇಟ್ಟಿನ ಇದರಲ್ಲಿ ನಿಮಗೆ ನೋಡಿದ್ರೆ ಒಂದು ಐಡಿಯಾ ಗೊತ್ತಾಗುತ್ತೆ. ಯಾಕಂದರೆ ಕೆಲವರು ಕೇಳಿದ್ರಿ ಹೇಗೆ ಉಡ್ಸಿದ್ರಿ ನೀವು ಸ್ಯಾರಿನ ಅಂತ ಹೇಳ್ಬಿಟ್ಟು, ಉಡ್ಸಿರೋ ವೀಡಿಯೋ ಹಾಕಿ ಅಂತ ಹೇಳ್ಬಿಟ್ಟು. ಉಡ್ಸಿದ್ದು ವೀಡಿಯೋ ಇಲ್ಲ. ಇವಾಗ ನಿಮಗೆ ಬಿಚ್ಚೋದು ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೆಲ್ಲ ರೆಡಿ ಮಾಡ್ತೀವ ಒಂದು ದಿನಕ್ಕೆ, ಇದನ್ನೆಲ್ಲ ಬಿಚ್ಚೋಕ್ಕೆ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅಲ್ವಾ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ 2 ತಿಂಗಳು ಮುಂಚೆಯಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ ಹೆಣ್ಮಕ್ಳು. ಹಾಗೆಯೇ ನೈಟೆಲ್ಲ ನಿದ್ದೆಗೆಟ್ಟು ಸ್ಯಾರಿ ಉಡ್ಸೋದಾಗಲಿ, ಬ್ಯಾಕ್ಡ್ರಾಪ್ ಡೆಕೋರೇಷನ್ ಮಾಡೋದಾಗಲಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತೀವಿ. ಒಂದು ದಿನದಲ್ಲಿ ತೆಗಿಬೇಕು, ನನಗೆ ಅದೇ ಕಾಯೆಲ್ಲ ತೆಗಿಬೇಕು ಅಂದಾಗ ಸಖತ್ ಬೇಜಾರು ಕೂಡ ಆಗ್ತಿತ್ತು, ಒಂದು ದಿನಕ್ಕೆ ತೆಗಿಬೇಕಲ್ಲ ಅಂಥೇಳಿ. ಇನ್ನು ಮನೇಲಿ ಮಕ್ಕಳು ಇದ್ರಲ್ಲ, 3 ದಿನ ಇಟ್ಕೊಂಡು ಪೂಜೆ ಮಾಡ್ಬೋದು. ಮಕ್ಳು ಇರ್ತಾರೆ, ಓಡಾಡ್ತಾ ಇರ್ತಾರೆ, ಮಕ್ಕಳು ಆಟ ಆಡ್ಕೊಂಡು ಮಿಸ್ ಆಗಿ ಈ ಕಡೆ ಎಲ್ಲ ಬಂದು ಏನಾದರೂ ಬೀಳಿಸ್ಬಿಡ್ತಾರೆ ಅನ್ನೋ ಭಯ ಕೂಡ ನಮಗೂ ಇರುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ತೆಗ್ದಿದ್ದು, ನೈಟೇ ಕಳಸನ ಅಳ್ಳಾಡಿಸ್ಬಿಟ್ಟು ಬೆಳಗ್ಗೆನೇ ತೆಗ್ದೆ. ನನಗಂತೂ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಒಂಥರ ತೃಪ್ತಿ ಅನ್ನೋ ಥರನೇ ಆಗಿತ್ತು. ಈ ಸಲ ಸ್ಯಾರಿ ಉಡಿಸಿದ್ದಾಗಲಿ ಅಲಂಕಾರ ಮಾಡಿದ್ದಾಗಲಿ ತುಂಬ ಚೆನ್ನಾಗಿ ಬಂದಿತ್ತು. ಹೂವಿಂದೊಂದು ಅಷ್ಟು ಅನಿಸ್ಲಿಲ್ಲ. ನೋಡೋಣ, ಇವಾಗ ಒಂದು ಸಲ ನಾವು ಬುದ್ಧಿ ಕಲ್ತ ಮೇಲೆ ನೆಕ್ಸ್ಟ್ ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀವಿ. ಅಷ್ಟು ಹೂವಿಂದೇನು ಅಷ್ಟು ಇಷ್ಟ ಆಗಲಿಲ್ಲ, ಹೂವು ತಂದಿದ್ದು ನನಗೆ. ನೆಕ್ಸ್ಟ್ ಸಲ ನಮ್ಮ ಮನೆಯವ್ರ ಕೈಲೇ ತರಿಸೋಣ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟ್ಯಾಂಡ್ ಕೂಡ ಬಿಚ್ಚಿಬಿಟ್ಟು ಇವಾಗ ಅದನ್ನೇ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ಏನು ಗೊತ್ತಾ, ಅವಾಗ ಮಾಡಿಬಿಟ್ರೇ ಕೆಲಸ, ಇಲ್ಲಾಂದರೆ ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ರೆ ಅದು ಅಲ್ಲೇ ಉಳ್ಕೊಬಿಡುತ್ತೆ. ಅದಕ್ಕೇ ನಮ್ಮ ಮನೆಯವ್ರು ಇದ್ದಾಗಲೇ ಎಲ್ಲ ಫೋಲ್ಡ್ ಮಾಡಿಸ್ಬಿಟ್ಟು ಅದನ್ನು ರ್ಯಾಪ್ ಮಾಡಿ ಎತ್ತಿಡೋಣ ಅಂತೇಳಿ ಇಲ್ಲಿ ಅದನ್ನೇ ಸ್ಕ್ರೂ ಎಲ್ಲ ಬಿಚ್ಚಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಏನಾದರೂ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ, ಅದು ಸತ್ಯನಾರಾಯಣ ಪೂಜೆಗೆ ತೆಗಿಬೋದು. ಇನ್ನು ಇಲ್ಲಾಂದರೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೇ ತೆಗಿಯೋದು. ಸತ್ಯನಾರಾಯಣ ಪೂಜೆಗೆ ಈ ಸ್ಟ್ಯಾಂಡ್ ಬೇಡ ಅಂದರೆ. ಮೇಲಿಂದ ಏನೇನು ತಗೊಂಡಿದ್ದೆ, ಬ್ಯಾಕ್ಡ್ರಾಪ್ ಡೆಕೋರೇಷನ್ ಆಗಲಿ, ಸ್ಟ್ಯಾಂಡ್ಗಳಾಗಲಿ ಪ್ರತಿಯೊಂದನ್ನು ಅದೇ ಕವರ್ಗಳಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡೆ. ಇವಾಗ ದೇವ್ರಿಗೆ ಹಾಕಿರೋ ಸ್ಯಾರಿನ 1-2 ನಿಮಿಷ ಉಟ್ಕೊಂಡು ಆಮೇಲೆ ಬಿಚ್ಚಾಕ್ತಾ ಇದ್ದೀನಿ. ಅದನ್ನು ದೇವ್ರಿಗೆ ಉಡ್ಸಿದ್ಮೇಲೆ 1-2 ನಿಮಿಷ ಮೈ ಮೇಲೆ ಹಾಕೋಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಉಡ್ಕೊಂಡು ನೋಡ್ತಾ ಇದ್ದೆ. ಈ ಸಲ ತೊಗೊಂಡಿದ್ದು ಈ ಥರ ಗ್ರೀನ್ ಕಲರು ಲೈಟ್ ಪಿಂಕಲ್ಲಿ ಬಾರ್ಡರ್ ಬಂದಿದೆ. ಸ್ಯಾರಿ ಕೂಡ ನನಗೂ ಇಷ್ಟ ಆಯಿತು, ಕಾಂಟ್ರಾಸ್ಟ್ ಆಗಿತ್ತು. ಇನ್ನು ನೆಕ್ಸ್ಟು ಬಂದು
ಆವಾಗಲೇ ಹೇಳಿದ್ನಲ್ಲ ಕೆಲವ್ರು ಬೆಳಗ್ಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದಿದ್ದರು ಅವರು ಕೂಡ. ಇವಾಗ ಅವ್ರಿಗೂ ಕುಂಕುಮ ಕೊಟ್ಬಿಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಕರೆದಾಗಲೇ ಹೇಳಿದರು, ಇಲ್ಲ ಅಶ್ವಿನಿ ಬರೋಕ್ಕಾಗಲ್ಲ, ಇಲ್ಲ ನಾನು ಬೆಳಗ್ಗೆನೇ ಬರ್ತೀನಿ ಅಂತೇಳಿ ಬೆಳಗ್ಗೆ ಬಂದೋದ್ರು. ನಿಶಿತಾ ಬಾಯ್. ಬನ್ನಿ ಅಶ್ವಿನಿ ಆದಷ್ಟು. ಇನ್ನು ಕಳಸ ತೆಗ್ದಿದ್ದೆ ಹಿಂದಿನ ದಿನವೇ ನಾನು ಹೋಗಿ ಮಡ್ಲಕ್ಕಿ ಇಟ್ಟಿರ್ತೀವಲ್ಲ ದೇವರಿಗೆ, ಅದನ್ನು ದೇವರಿಗೆ ಕೊಟ್ಟು ಬಂದೆ. ಇಲ್ಲೇ ನಮ್ಮ ಮನೆ ಹತ್ರ ಕೊಲ್ಲಾಪುರದಮ್ಮ ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಡ್ಲಕ್ಕಿನ ಕೊಟ್ಟು ಬಂದೆ. ಅವರು ಮಡ್ಲಕ್ಕಿ ತೊಗೊಂಡಿದ್ದ ರೀತಿ ಚೆನ್ನಾಗಿ ಇಷ್ಟ ಆಯಿತು. ಎಲ್ಲ ದೇವರಿಗೆ ಮುಟ್ಟಿಸ್ಬಿಟ್ಟು ನೀಟಾಗಿ ತೊಗೊಂಡ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.